ನಮಸ್ಕಾರ. ಸನಾತನ ಮಾರ್ಗ ಆಧ್ಯಾತ್ಮಿಕ ವಿಚಾರಗಳಿಗೆ ಸುಸ್ವಾಗತ. ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್. ನಮ್ಮ ಸನಾತನ ಧರ್ಮ ಅಂದರೆ ಇದು ಪುರಾತನ ಪದ್ಧತಿ, ಪುರಾತನ ಸಂಪ್ರದಾಯಗಳನ್ನು ಒಳಗೊಂಡಿರುವಂತಹ ಆಚರಣೆಯನ್ನು ಸೂಚಿಸುತ್ತದೆ. ಇಡೀ ಸೃಷ್ಟಿಯು ಪ್ರಮುಖವಾಗಿ ಪಂಚಭೂತಗಳು ಅಂದರೆ ಪಂಚತತ್ವಗಳಿಂದ ರಚಿತವಾಗಿದೆ. ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದರೆ ಈ ಪಂಚತತ್ವಗಳಿಲ್ಲದೆ ಯಾವುದೂ ಸಹ ಪರಿಪೂರ್ಣ ಆಗೋದಿಲ್ಲ. ನಮ್ಮ ಸನಾತನ ಸಂಪ್ರದಾಯದಲ್ಲಿ ಪ್ರಕೃತಿಯನ್ನು ಪೂಜಿಸುತ್ತೇವೆ. ಏನಕ್ಕೆ ನಾವು ಪ್ರಕೃತಿಯನ್ನು ಪೂಜಿಸುತ್ತೇವೆ ಅಂತಂದರೆ ಈ ಪ್ರಕೃತಿಯಲ್ಲೇ ಪಂಚತತ್ವಗಳ ಅಡಕವಿದೆ. ಈ ಪ್ರಕೃತಿಯನ್ನೇ ನಾವು ಪಂಚತತ್ವಗಳಿಗೆ ಹೋಲಿಸುತ್ತೇವೆ. ಒಂದು ಮರವನ್ನು ಪೂಜಿಸುತ್ತಿದ್ದೇವೆ ಅಂತಂದರೆ ಆಕಾಶ ತತ್ವಕ್ಕೆ ನಾವು ಆಕಾಶ ತತ್ವವನ್ನು ಮರಕ್ಕೆ ಹೋಲಿಕೆ ಮಾಡ್ತೇವೆ. ಸೊ ಒಂದು ಮರಕ್ಕೆ ಪೂಜಿಸುತ್ತಿದ್ದೇವೆ ಅಂತಂದರೆ ನಾವು ಆಕಾಶ ತತ್ವಕ್ಕೆ ನಮನವನ್ನು ಸಲ್ಲಿಸುತ್ತಿದ್ದೇವೆ. ಈ ಆಕಾಶ ತತ್ವ ನಮ್ಮ ದೇಹದಲ್ಲಿ ಯಕೃತ್ತು ಮತ್ತು ಪಿತ್ತಕೋಶವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇನ್ನು ಸೂರ್ಯನಿಗೆ ಪೂಜೆ ಸಲ್ಲಿಸುತ್ತೇವೆ ಅಥವಾ ಅಗ್ನಿಹೋತ್ರದ ಮುಖಾಂತರ ಅಗ್ನಿಗೆ ನಮನ ಸಲ್ಲಿಸುತ್ತಿದ್ದೇವೆ ಅಂತಂದರೆ ಅಗ್ನಿಗೆ ನಾವು ಪೂಜಿಸುತ್ತಾ ಇದ್ದೇವೆ, ಧನ್ಯವಾದವನ್ನು ಅರ್ಪಣೆ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಅಗ್ನಿ ತತ್ವವು ನಮ್ಮ ದೇಹದಲ್ಲಿ ಹೃದಯ ಆ ಅಂಗಾಂಗವನ್ನು ಪ್ರತಿನಿಧಿಸುತ್ತೆ. ಇನ್ನು ಪರ್ವತ, ಕಲ್ಲಿನ ಮೂಲಕ ಕೆತ್ತಿರುವಂತಹ ವಿಗ್ರಹವನ್ನು ಪೂಜಿಸುತ್ತಿದ್ದೇವೆ ಅಂದರೆ ಪೃಥ್ವಿ ತತ್ವಕ್ಕೆ ನಾವು ನಮನವನ್ನು ಸಲ್ಲಿಸ್ತಾ ಇದ್ದೀವಿ ಅಂತ ಅರ್ಥ. ನಮ್ಮ ದೇಹದಲ್ಲಿ ಪೃಥ್ವಿ ತತ್ವವನ್ನು ರೆಪ್ರೆಸೆಂಟ್ ಮಾಡುವಂಥ ಅಂಗಾಂಗ ಹೊಟ್ಟೆ. ಸಮುದ್ರ, ನದಿಯಂತಹ ನೀರಿನ ಮೂಲಗಳಿಗೆ ಪೂಜೆಯನ್ನು ಸಲ್ಲಿಸುತ್ತಿದ್ದೇವೆ ಅಂದರೆ ಅರ್ಥ ಜಲತತ್ವಕ್ಕೆ ನಾವು ನಮನವನ್ನು ಸಲ್ಲಿಸುತ್ತಿದ್ದೇವೆ. ಇವೆಲ್ಲವೂ ಸಹ ಪಂಚಭೂತಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ. ನಮ್ಮ ದೇಹದಲ್ಲಿ ಜಲತತ್ವವನ್ನು ರೆಪ್ರೆಸೆಂಟ್ ಮಾಡುವಂತಹ ಅಂಗಾಂಗ ಕಿಡ್ನಿ. ಇನ್ನು ಪ್ರಾರ್ಥನೆಯ ಮುಖೇನ, ಮಂತ್ರಗಳ ಮುಖೇನ, ಶಬ್ದಗಳ ಮುಖೇನ ಸ್ತುತಿ ಮಾಡುವುದರ ಮೂಲಕ ನಾವು ಪೂಜೆ ಮಾಡ್ತಾ ಇದ್ದೀವಿ ಅಂತಂದರೆ ಪ್ರಾಣಾಯಾಮ ಮಾಡುವುದರ ಮುಖೇನ ನಾವು ಪೂಜಿಸುತ್ತಿದ್ದೀವಿ ಅಂತಂದರೆ ಅದು ವಾಯುತತ್ವಕ್ಕೆ ನಮನವನ್ನು ಸಲ್ಲಿಸ್ತಾ ಇದ್ದೀವಿ. ಈ ವಾಯುತತ್ವ ಅನ್ನುವಂಥದ್ದು ಸಹ ನಮ್ಮ ದೇಹದಲ್ಲಿ ಶ್ವಾಸಕೋಶವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಹೀಗೆ ನಮ್ಮ ದೇಹದಲ್ಲಿರುವಂತಹ ಪಂಚಭೂತಗಳು ಹೇಗಿದೆ, ಪಂಚತತ್ವಗಳು ಹೇಗಿದೆ, ಆ ತತ್ವಗಳಿಗೆ ಪ್ರಕೃತಿಯಲ್ಲಿನ ವಿಚಾರಗಳಿಗೆ ನಾವು ನಮನವನ್ನು ಸಲ್ಲಿಸ್ತಾ ಇದ್ದೀವಿ. ಹೀಗಾಗಿ ನಮ್ಮ ಸಂಪ್ರದಾಯದಲ್ಲಿ ಬಂದಿರುವಂತಹ ಪೂಜಾ ಪದ್ಧತಿಯು ವೈಜ್ಞಾನಿಕವಾಗಿ ಪ್ರಕೃತಿ ಶಕ್ತಿಗಳನ್ನು ಆರಾಧಿಸುವ ಮೂಲಕ ಪ್ರಕೃತಿಗೆ ನಮನವನ್ನು ಸಲ್ಲಿಸುತ್ತಿದೆ. ಆ ಪ್ರಕೃತಿಯೇ ಈ ಪಂಚತತ್ವ. ಆ ಪಂಚತತ್ವದ ಮೂಲವೇ ನಮ್ಮ ದೇಹ. ಹೀಗಾಗಿ ಇಡೀ ಸೃಷ್ಟಿಯ ಮೂಲವಾಗಿರುವ ಆಕಾಶ, ಅಗ್ನಿ, ವಾಯು, ಜಲ, ಪೃಥ್ವಿ ತತ್ವಗಳಿಗೆ ನಮನವನ್ನು ಸಲ್ಲಿಸುವಂತಹ ವೈಜ್ಞಾನಿಕ ಪದ್ಧತಿಯೇ ನಮ್ಮ ಶ್ರೇಷ್ಠ ಸನಾತನ ಆಚರಣೆ ಇಲ್ಲಿದೆ. ಇನ್ನಷ್ಟು ಆಧ್ಯಾತ್ಮಿಕ ವಿಚಾರಗಳಿಗೆ ಸನಾತನ ಮಾರ್ಗ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ. ನಮಸ್ಕಾರ.